NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಗದಗ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಕಾರ್ಯಕರ್ತರ ಪದಾಧಿಕಾರಿಗಳ ನೇಮಕ ಮತ್ತು ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮ ನಗರದ ಗಂಜಿಬಸವೇಶ್ವರ ಸರ್ಕಲ್ ಹತ್ತಿರವಿರುವ ಶ್ರೀ ವಿಶ್ವಕರ್ಮ ಸಮಾಜದ ಕಾಳಿಕಾದೇವಿ ದೇವಸ್ಥಾನ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾಧ್ಯಕ್ಷರಾದ ಶ್ರೀ MY ಮುದೋಳ್ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಜೆಡಿಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರಾದ ಶ್ರೀ ಈರಣ್ಣ ಬಾಳಿಕಾಯಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಹಾಗೂ ಪದಾಧಿಕಾರಿಗಳಾದ ಶ್ರೀ ಗಿರೀಶ್ ಸಂಶಿ ಉಪಾಧ್ಯಕ್ಷರು ಹಾಗೂ ಚುನಾವಣಾ ಅಧಿಕಾರಿಗಳು, ಶ್ರೀ ವೀರಪ್ಪ ಜಿರ್ಲಿ ಉಪಾಧ್ಯಕ್ಷರು, ಶ್ರೀ MS ಪರ್ವತಗೌಡ್ ಪಕ್ಷದ ಮುಖಂಡರು, ಶ್ರೀ ದೇವಪ್ಪ ಮಲಸಮುದ್ರ ಯುವ ಘಟಕ, ಶ್ರೀ ತಿಪ್ಪಣ್ಣ ಹುಡೇದ್ ಹಿಂದುಳಿದ ವರ್ಗಗಳ ಘಟಕ, ಶ್ರೀ ಲಕ್ಷ್ಮಣ್ ನಾಯಕ್ ರೈತ ಘಟಕ, ಶ್ರೀ ಶಿರಾಜ್ ಕದಡಿ ಅಲ್ಪಸಂಖ್ಯಾತರ ಘಟಕ, ಶ್ರೀ ಮಂಜುನಾಥ್ ದೊಡ್ಡಮನಿ ಮುಂಡರ್ಗಿ ತಾಲೂಕು ಅಧ್ಯಕ್ಷರು, ಶ್ರೀ ಸಂಗಪ್ಪ ಯಲಹುಣಿಸಿ ಗಜೇಂದ್ರಗಡ ತಾಲೂಕು ಅಧ್ಯಕ್ಷರು, ಶ್ರೀ ರಾಯಸಾಬ್ ದಯಾಲಾತ್ ಶಿರಟ್ಟಿ ಶಹರ ಘಟಕದ ಅಧ್ಯಕ್ಷರು, ಶ್ರೀ ವಿನಾಯಕ್ ಪರ್ವತ್ ಶಿರಟ್ಟಿ ತಾಲೂಕು ಪ್ರಧಾನ ಕಾರ್ಯದರ್ಶಿ, ಶ್ರೀಮತಿ ಪ್ಯಾಟಿ ಮೇಡಂ ಶಿರಟ್ಟಿ ತಾಲೂಕು ಕಾರ್ಯದರ್ಶಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಶ್ರೀ ತಿಮ್ಮಪ್ಪ ಮುಳುಗುಂದಿ ಇವರನ್ನು ಆಯ್ಕೆ ಮಾಡಿ ಆದೇಶ ಪ್ರತಿಯನ್ನು ವಿತರಿಸಲಾಯಿತು. ಅದೇ ರೀತಿ ಶಿರಟ್ಟಿ ತಾಲೂಕಿನ ಪಕ್ಷದ ಮುಖಂಡರಾದ ಶ್ರೀ ನಿಂಗಪ್ಪ ಪ್ಯಾಟಿ ಇವರನ್ನು ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಹಾಗೂ ನರಗುಂದ ತಾಲೂಕು ಅಧ್ಯಕ್ಷರಾಗಿ ಶ್ರೀ ಮುಕ್ತುಮ್ ಹುಸೇನ್ ಜಾವೂರ್ ಇವರನ್ನು ನೇಮಿಸಿ ಆದೇಶ ಪ್ರತಿ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಿರಟ್ಟಿ ನಗರದಿಂದ ಮಹಿಳಾ ಕಾರ್ಯಕರ್ತರು ಹಾಗೂ ಸುತ್ತ ಗ್ರಾಮದಿಂದ ಹಾಗೂ ಗದಗ ನಗರ ಪ್ರದೇಶದ ಅನೇಕ ಜನ ಕಾರ್ಯಕರ್ತರು ಜೆಡಿಎಸ್ ಸೇರ್ಪಡೆಗೊಂಡರು. ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಮಾತನಾಡಿ, ಜೆಡಿಎಸ್ ಪಕ್ಷಕ್ಕೆ ಡಿಜಿಟಲ್ ನೋಂದಣಿಯೊಂದಿಗೆ ಸದಸ್ಯರಾಗುವಂತ ಬಂದಂಥ ಎಲ್ಲ ಕಾರ್ಯಕರ್ತರಿಗೆ ತಿಳಿ ಹೇಳಲಾಯಿತು. ಇದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಶ್ರೀ ಈರಣ್ಣ ಬಾಳಿಕಾಯಿ ಹಾಗೂ ಶ್ರೀ MS ಪರ್ವತಗೌಡರು ತಮ್ಮ ಡಿಜಿಟಲ್ ಸದಸ್ಯತ್ವ ನೋಂದಣಿ ಮಾಡಿಕೊಂಡು ಸಾರ್ವಜನಿಕರಿಗೆ ಡಿಜಿಟಲ್ ನೋಂದಣಿ ಮಾಡುವ ಉತ್ತೇಜನ ನೀಡಿದರು. ಕಾರ್ಯಕ್ರಮದಲ್ಲಿ ನೂರಾರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ಸ್ವಾಗತಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಹಾಜಿ ಅಲಿ H ಕೊಪ್ಪಳ ಇವರು ನಿರೂಪಣೆಯ ಕೊನೆಗೆ ವಂದಿಸಿದರು. ಎಲ್ಲರೂ ಕಟ್ಟಿಕೊಂಡು ಆ ತಾಲೂಕಿನ ಅಧ್ಯಕ್ಷನ ನೇತೃತ್ವದೊಳಗೆ ಕಾರ್ಯಕ್ರಮ ಮಾಡಿ ನಾವು ಸದಸ್ಯತಾ ಅಭಿಯಾನ ಅಚ್ಚುಕಟ್ಟು ಒಳ್ಳೆ ರೀತಿ ಸಂದೇಶ ಹೋಗೋ ರೀತಿ ನಾವು ಮಾಡ್ತೀವಿ. ಯಾಕೆ ಈ ಮಾತಾಡ್ತಂದ್ರೆ, ಮೇಲಿಂದ ನಮ್ಗೆ ಕುಮಾರಸ್ವಾಮಿಯವರು ಒಂದು ಆದೇಶ ಕಳಿಸ್ಯಾರ, ಎಲ್ಲ ಪ್ರತಿ ಗ್ರಾಮಕ್ಕೆ ಹೋಗ್ಬೇಕು, ನೀವು ಸದಸ್ಯತಾ ಅಭಿಯಾನ ಮಾಡಬೇಕು, ಆ ವರದಿ ನಮಗೆ ಕಳಿಸ್ಬೇಕಂತೇಳಿ ನಮಗೆ ಒಂದು ವರದಿಯನ್ನು ಕಳಿಸ್ಯಾರ. ಆ ಉದ್ದೇಶಕ್ಕಾಗಿ ನಾವು ಎಲ್ಲರೂ ಪ್ರಾರಂಭ ಮಾಡಕತ್ತೇವೆ. ಎಲ್ಲರೂ ಯುವ ಘಟಕರು, ರೈತ ಘಟಕರು, ಅಲ್ಪಸಂಖ್ಯಾತ ಅಧ್ಯಕ್ಷರು ಎಲ್ಲರೂ ಕೂಡ ಒಟ್ಟು ಟೋಟಲ್ ಈ ನಾವು ಗ್ರಾಮಕ್ಕೆ ಹೋಗ್ಬೇಕು. ಆಮೇಲೆ ಎಲ್ಲೆಲ್ಲೇ CDO ಬರ್ತಾವೆ ಗ್ರಾಮದ ಎಲ್ಲ ಕಡೆ ಹೋಗಿ ನಾವು ಸದಸ್ಯ ಮಾಡ್ಬೇಕು. ಯಾಕಂದ್ರೆ ಒಬ್ಬರು ಮಾಡೋ ಕೆಲಸ ಅಲ್ಲ ಪಕ್ಷಕ್ಕೆ. ಆಮೇಲೆ ನಾ ಹೇಳೋ ವಿಷಯ ಅಂತಂದ್ರೆ, ಈಗ ನಾವು 2008ರಿಂದ ನಾವು ರಾಜಕಾರಣ ಮಾಡಿದ್ದು ಅನುಭವ ನಮಗಿದೆ. ಅಲ್ಲಿವರೆಗೆ ಇದ್ದಂಥ ಪಕ್ಷದ ಹೋದಾಗೂ ರಿಟರ್ನ್ ಹೊಳ್ಳಿ ನಮ್ಮ ಪಕ್ಷ ಬರಕತ್ತೆ. ಯಾಕೆ ಬರಕತ್ತೆ ಅಂದ್ರೆ, ನಮ್ಮ ಪಕ್ಷ ಮಾಡಿದ ಸಾಧನೆ, ನಮ್ಮ ಪಕ್ಷ ಮಾಡಿದ ಕೊಡುಗೆ, ನಮ್ಮ ಪಕ್ಷ ಎಲ್ಲ ಕಡು ಬಡವರ ಪರವಾಗಿ, ಅಂಗವಿಕಲರ ಪರವಾಗಿ, ದಲಿತರ ಪರವಾಗಿ, ರೈತರ ಪರವಾಗಿ ಇದ್ದಂಥ ಪಕ್ಷ ಯಾವ್ದು ಇದ್ರೆ ಅದು JDS ಪಕ್ಷ. ಯಾಕೆ ಮಾತಾಡ್ತೀನಿ ಅಂದ್ರೆ, 2 ಸಲ ಅಧಿಕಾರ ಮಾಡ್ಯಾರ ಕುಮಾರಣ್ಣ. ಒಂದು ಸಲ 25 ತಿಂಗಳ, ಒಂದು ಸಲ 14 ತಿಂಗಳು. 20 ತಿಂಗಳದಾಗ ಏನು ಮಾಡ್ಯಾರ ಒಂದು ಪಟ್ಟಿ ನಾವು ಕೊಡ್ತೀವಿ, ಮನೆ ಮನೆ ಹಂಚ್ತೀವಿ. ಇನ್ನಾಗಿದೆ 16 ತಿಂಗಳೊಳಗೂ ಮಾಡಿದಂಥ ಅನುಭವ ನಮ್ಮ ಪಕ್ಷದೊಳಗೆ ಭಾಳ ಕುಮಾರಣ್ಣು ಇದೆ. ಯಾಕಂದ್ರೆ ಇದ್ದಂತೆ ಯಾವುದೇ ಯಾವ ಪಕ್ಷದ ಬಗ್ಗೆ ನಾವು ಟೀಕೆ ಮಾಡಿದ್ರ, ನಮ್ಮ ಪಕ್ಷದ ನಾವು ಮಾತಾಡಬಲ್ಲಿವಿ. ನಮ್ಮ ಪಕ್ಷದ ಕೊಡುಗೆ ಏನಪ್ಪ ಅಂತಂದ್ರೆ, ಎಲ್ಲ ಕರ್ನಾಟಕದ ರಾಜ್ಯದ ಜನರ ಪರವಾಗಿ ಇದ್ದಂಥ ಪಕ್ಷ ಯಾವುದಿದ್ರೆ ಅದು ಪ್ರಜಾ ಪಕ್ಷ ಜಾತಿ ಜನತಾದಳ ಅಂತ ನಾವು ಹೇಳಬಲ್ಲಿವಿ. ಆದ ಕಾರಣ ನಾವು ಇಷ್ಟ ಹೇಳ್ತೀವಿ, ಎಲ್ಲರೂ ದಯವಿಟ್ಟು ಮುಂದಿನ 2028 JDS ಪಕ್ಷನೇ ಅಧಿಕಾರ ಬರ್ತಾರೆ. ಅವಾಗ ನಾವು ಎಲ್ಲರೂ ಈಗೇನು ಪದಾಧಿಕಾರಿ ಆಗಿವಲ್ಲ, ನಮ್ಮನ್ನು ಗುರುತಿಸಿ ನಮಗೂ ಏನಾದರೂ ಮುಂದಿನ ಆಗಿದೆ, ಬೇರೆ ಪಕ್ಷ ಏನೇನೋ ಮಾಡೋದು ಆ ರೀತಿ ನಮ್ಮ ಪಕ್ಷ ಮಾಡ್ಕೊಂತ ಭರವಸೆ ಇದೆ. ಆದ ಕಾರಣ ಇವತ್ತು ಎಲ್ಲರೂ ಕೂಡಿ ಸದಸ್ಯತೆ ಮಾಡಬೇಕು. ಸದಸ್ಯರು ಮಾಡುವ ಸಂಖ್ಯೆ ಇಲ್ಲಿ ಬೋರ್ಡ್ ಮೇಲೆ ನಾವು ಕೊಟ್ಟಿರ್ತೀವಿ. ಆ ನಂಬರ್ನ ಹೊಟ್ಟು ಇಲ್ಲಿ ಕುಂತಲೇ ನೀವು ಆ ನಂಬರ್ ಹೊಡೆದು ಮಿಸ್ ಕಾಲ್ ಕೊಟ್ರೆ ನಿಮ್ಮದು ಒಳ್ಳೆ ರಿಟರ್ನ್ ನಿಮಗೆ ಫೋನಿಗೆ ಬರ್ತದೆ. ನಿಮ್ಮ ಹೆಸರು, ನಿಮ್ಮ ವಿಳಾಸ ಎಲ್ಲದೂ ಹಾಕ್ಬೇಕಾಗ್ತದೆ. ನಿಮ್ಮ ಗ್ರಾಮ